ಬಂಧುಗಳೇ, ನಾವು ಈಗಾಗಲೇ ಈ ಸದ್ಯ ಏನಪ್ಪ ಅಂದ್ರೆ ನಾವು ವಿಜಯಪುರ ಜಿಲ್ಲೆಯ ಏನು ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಶಾಖೆ ವಿಜಯಪುರದಲ್ಲಿ ಈಗ ಬಂದಿದ್ದೀವಿ. ಅವ್ರಿಗೆ ಕೇಳ್ಬೇಕಂತ ಹೇಳಿ, ಅಕ್ಕಿ ಗಾಡಿಗಳು ಎಷ್ಟೊಂದರಷ್ಟು ಸಾಕ್ತವೆ, ಹಿಡಿದ ಗಾಡಿಗಳನ್ನು ರೊಕ್ಕ ತೊಗೊಂಡು ಬಿಡ್ತಾರೆ. ಎಂಥ ಮಾನಗೇಡಿ ಅಂತಂದ್ರೆ ಸರ್ಕಾರ ಇದೆಯೋ ಅಥವಾ ಅಧಿಕಾರಿಗಳಿದಾರೋ, ಅದಕ್ಕೆ ನಾವು ಅವ್ರು ಕೇಳ್ಬೇಕಂತ ಹೇಳಿ ಬಂದಿದ್ದೀವಿ. ಅವ್ರಿಗೆ ಕೇಳೋಣ. ಆ ಕ್ಯಾಮ್ರಾ ಕೈ ಸರ್, ನಮಸ್ಕಾರ. ಒಂದು ವಿಷಯಕ್ಕೆ ಚರ್ಚೆ ಮಾಡಿ ಬಂದೆ. ವಿನಯ್ ಕುಮಾರ್ ಪಾಟೀಲ್ ಸರ್ ಅಂತೇಳಿ ಇಷ್ಟು ಒಳ್ಳೆಯ ಅಧಿಕಾರಿ ಅನ್ಸ್ಕೊಂಡವರು ಭಾಳಷ್ಟು ಜನಕ್ಕೆ, ಅದಕ್ಕೆ ನಾನು ಅವ್ರಿಗೆ ಕೇಳ್ಕೊತೀನಿ. ಅದು ತೆಗೆದುಕೊಂಡು ಸರ್, ನಿನ್ನೆ ದಿನ ಹೋಗ್ತಿ ಹತ್ರ ತಮಿಳುನಾಡು ಗಾಡಿ 1668ರಲ್ಲಿ ಅಕ್ರಮವಾಗಿ ಏನಪ್ಪ ಅಂದರೆ ಏನಂದರೆ ಅಕ್ಕಿ ಸಾಗ್ತಾ ಇತ್ತು. ಸಾಗುವಂಥ ಗಾಡಿಯನ್ನು ನಿಮ್ಮ ಇನ್ಸ್ಪೆಕ್ಟರ್ಗಳು ಹಿಡಿದು ದುಡ್ಡು ತೊಗೊಂಡು ಬಿಟ್ಟಿದ್ದಾರೆ. ಜಸ್ಟ್ ವಿಡಿಯೋ ಬಂತು. ಅಲ್ಲ, ಈಗ ಅವ್ರ ಮೇಲೆ ಏನು ಕ್ರಮ ತಗೊಳ್ತಿರ್ತದೆ? ಅದು ಜಿಲ್ಲೆಯ ಜನತೆ ಮತ್ತು ರಾಜ್ಯ ಸರ್ಕಾರಕ್ಕೆ ನೀವು ಜಿಲ್ಲಾಧಿಕಾರಿಗಳಾಗಿ ಏನು ಹೇಳ್ತೀರಿ? ಯಾವಾಗ ನಿನ್ನೆ ಆಯ್ತು ಇನ್ಸಿಡೆಂಟ್? ಹಾಂ ಸರ್. ಓಕೆ, ಯಾವಾಗ ಈವ್ನಿಂಗ್? ಇಲ್ಲ, ನಿನ್ನೆಯಿಂದ ಆಗಿದೆ ಪ್ರಕ್ರಿಯೆ. ನನಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ನಾನು ನೋಡಿದೆ. ಬಟ್ ಫುಡ್ ಇನ್ಸ್ಪೆಕ್ಟರ್ ದುಡ್ಡು ನಮ್ಮ ಇಂಡಿಯಾ ಫುಡ್ ಇನ್ಸ್ಪೆಕ್ಟರ್. ಸೊ ಈ ಕನ್ವರ್ಸೇಷನ್ ಯಾರು ಅವರು ತಗೊಂಡಿದ್ದು ಅನ್ನೋ ಒಂದು ವಿಚಾರ. ಫುಡ್ ಇನ್ಸ್ಪೆಕ್ಟರ್ ಯಾರು ಹೆಸರಾದ್ರೂ ಬೇಕು ಸರ್? ಫುಡ್ ಇನ್ಸ್ಪೆಕ್ಟರ್ ಹೆಸರು ಸಿದ್ದು ಹಲ್ಸಂಗಿ ಅಂತ ಹೇಳಿ. ಓಕೆ, ಇಂಡಿಯಲ್ಲಿ 2 ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಒಂದು ಹುಗಾರ್ ಅಂತಿದ್ದಾರೆ, ಇನ್ನೊಬ್ರು ಸಿದ್ದು ಅಂತಿದ್ದಾರೆ. ಇವರು ಇಂಡಿ 2ನೇ ಇನ್ಸ್ಪೆಕ್ಟರ್ ಇವರು. ಓಕೆ, ಸೊ ಈ ವಿಡಿಯೋ ನಮಗೆ ಬಂತು ಒಂದು ಹಾಫ್ ಆನ್ ಅವರ್, ಒಂದು 15-20 ಮಿನಿಟ್ಸ್ ಹಿಂದೆ ಬಂತು ನನಗೆ. ಇದನ್ನು ನೋಡೋಕ್ಕಿಂತ ಮುಂಚೆ ನಾನು ಇದರಲ್ಲಿ ಕನ್ವರ್ಷನ್ ಏನಿದೆಯಲ್ಲ ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಸಪೋಸ್ ಅದೇನೋ ತಪ್ಪು ಕಂಡು ಬಂತದ್ದು. ಯಾಕಂದ್ರೆ ಈ ರೀತಿಯಾಗಿ ಫುಡ್ ಇನ್ಸ್ಪೆಕ್ಟರ್ ಆ ಒಂದು ವೆಹಿಕಲ್ ನಿನ್ನೆ ಅದಕ್ಕೆ ಕೇಳಿದೆ, ಯಾಕಂದ್ರೆ ಅದರಲ್ಲಿ ನೋಡಿದೆ ಮತ್ತು ಡೇಟ್ ಕಾಣಲಿಲ್ಲ ನನಗೆ. ಯಾವ ತರ ಡೇಟ್ ಅಂದ್ರೆ ಅದು ಅಪ್ಲೋಡ್ ಆಗಿರೋದು ಯಾವುದೋ ಒಂದು ಇದೆಯಲ್ಲ. ಸೊ ನಿನ್ನೆ ಆಗಿತ್ತು ಅಂದ್ರೆ ನಿನ್ನೆ ಅಂತ ಯಾವುದೋ ಕೇಸಸ್ ಆಗಿಲ್ಲ. ಸೊ ಹಾಗಾಗಿ ಇದು ಇನ್ಸಿಡೆಂಟ್ ಏನಿದೆಯಲ್ಲ ಆಗಿತ್ತು, ನಿಜ ಇತ್ತು. ಅಲ್ಲಿ ಕನ್ವರ್ಷನ್ ಅಂತೂ ಕ್ಲಿಯರ್ ಇದೆ. ಸರ್, ಒಂದ್ ಮಾತು ಹೇಳಿ ಸರ್, ಇದು ಒಂದು ವಿಷಯ ಅಲ್ಲ. ಹೇಳಿದಂತರ ಚರ್ಚರದ ಇನ್ಸ್ಪೆಕ್ಟರ್ ಸಟಕ್ಕೆ ಹಿಂದೆ ಏನಪ್ಪ ಅಂದ್ರೆ ಇದೇ ಅಕ್ಕಿ ಗಾಡಿ ಸಾಗಿಸುವಾಗ ದುಡ್ಡು ತೊಗೊಂಡು ಬಿಟ್ಟ ಮೇಲೆ ಆತನಿಗೆ ಕೆಲವೊಂದು ಸಂಘಟನೆಗಳು ಹೋಗಿ ನೀವು ದುಡ್ಡು ತೊಗೊಂಡು ಮಾಡಿ ಅಂತ ಹೇಳಿ ಆದ್ರೆ ಡಬಲ್ ಪಟ್ಟು ವಸೂಲಿ ಮಾಡ್ತಾರೆ. ನಮ್ಗೆ ಬಂದಿದ್ದು ವಿಷಯ. ಯಾಕಂದ್ರೆ ನನ್ಗೆ ಗೊತ್ತಿರೋದು ಹೇಳ್ತೀನಿ. ಅಂದ್ರೆ ವ್ಯವಸ್ಥೆ ಎಷ್ಟು ಕೆಟ್ಟ ಹೋಗಿಲ್ಲ. ಇವ್ರ್ಯಾಕೆ ಹೋದಾರಿ ಗಾಡಿ ಹಿಡಿದ್ರೆ ದಂಡ ಹಾಕಬೇಕು, ನನ್ನ ಕೆಲಸ ಮಾಡಿಲ್ಲ. ಇದು ಆಕ್ಚುಲಿ ಏನು ಅಂತಂದ್ರೆ ಇತ್ತು ಅಂತಂದ್ರೆ ಮುಂದೆ ಇದ್ರ ಮೇಲೆ ಕೇಸು ಕೂಡ ಬುಕ್ ಆಗ್ಬೇಕು, ಇದು ಸೀಸರ್ ಆಗ್ಬೇಕು, ಎಲ್ಲ ಆಗ್ಬೇಕು. ಈಗ ನಿನ್ನೆ ದಿನ ಗಾಡಿ ಹಿಡಿದು ಅಲ್ಲಿ ಇರ್ತಕ್ಕಂಥ ಸ್ಥಳೀಯ PSIಗೆ, CPRಗೆ, DYSPಗೆ ತಿಳಿಸುವ ಸಟಕ್ಕೆ ಒಬ್ಬ ಯಾರು ದೊಡ್ಡ ಮಟ್ಟದ ಅಧಿಕಾರಿ ಫೋನ್ ಬಂದ್ರೆ ಗಾಡಿ ಬಿಟ್ಟು ಕಳಿಸ್ತಾರೆ ಅಂತ. ನಿಮ್ಮ ಇನ್ಸ್ಪೆಕ್ಟರ್ಗೆ ದೊಡ್ಡ ಮಟ್ಟದ ಅಂದ್ರೆ ನಿಮ್ಗೆ ಬಂತು ಅಥವಾ ನಿಮ್ಮ ಕರ್ನಾಟಕ ಸರ್ಕಾರದ ಗೊತ್ತೋ ಅಥವಾ ಪೊಲೀಸ್ ಇಲಾಖೆಯಿಂದ ಬಂತು, ಯಾರು ಗೊತ್ತಾಗುತ್ತೆ? ಅದು ಜನ ನೋಡ್ಬೇಕು, ಜಿಲ್ಲೆಯ ಜನ ಯಾರಿಂದ ಫೋನ್ ಬಂದ್ರೆ ಬಿಡ್ತಾನೆ, ಅವನಿಗೆ ಒಂದೇನು ಹತ್ತ ವಸೂಲಿ ಏನಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ನಾನು ಕೇಳ್ತಿದ್ದೀನಿ, ಈಗ ತಮ್ಮ ಗಮನಕ್ಕೆ ಇದೆಯೋ ಇಲ್ಲ ಗೊತ್ತಿಲ್ಲ. ಅಲ್ಲ, ನೀನು ಏನಾದ್ರು ಬಂದಿದೆಯಾ ಸರ್? ನಿನ್ನೆ ಬಂದಿಲ್ಲ. ಈ ವಿಡಿಯೋ ನನಗೆ ಈಗ ಬಂತು, ಒಂದು ಮೋಸ್ಟ್ಲಿ ಒಂದು 20 ಮಿನಿಟ್ಸ್ ಹಿಂದೆಗಡೆ ಆಗ್ತದೆ. ಮತ್ತೆ ಯಾರು ದೊಡ್ಡ ಮಟ್ಟದ ಅಧಿಕಾರಿಗಳು ಅಂದ್ರೆ ರಾಜ್ಯದ ಜನತೆಗೆ ಗೊತ್ತಾಗಲ್ಲ. ಈಗ ದಯವಿಟ್ಟು ಅವನಿಗೆ ಕಾಲ್ ಮಾಡಿ ಅದನ್ನ ಏನ್ ಪರ್ಸನ್ ಕೇಳಿ ಸರ್, ದಯವಿಟ್ಟು ರೈಟಿಂಗ್ ಅಲ್ಲೇ ಕೇಳೋಣ. ಅಲ್ಲ, ಅದನ್ನು ಕೇಳಿ. ಯಾಕಂದ್ರೆ ಈ ಕನ್ವರ್ಸೇಷನ್ ಏನಿದೆಯಲ್ಲ ಇದನ್ನ ತಗೊಂಡು ಒಂದು ನೋಟಿಸ್ ಕೊಡ್ತೀನಿ. ಅಲ್ಲ, ನಿಮ್ಗೆ ಯಾಕೆ ಹೇಳ್ತೀನಿ ಸರ್, ಈಗ ನೀವು ಅಚಾನಕ್ ಕಾಲ್ ಮಾಡಿದ್ರೆ ನಾವಿರೋದು ನಮಗೆ ಗೊತ್ತಿಲ್ಲ. ಸತ್ಯಾಂಶ ಏನಿದೆ ಓಪನ್ ಸೌಂಡ್ ಅಲ್ಲಿ ಹೇಳ್ಬಿಡ್ತಾನ ಹೊರಗ. ಅಂದ್ರೆ ಪಾಲುದಾರರು ಯಾರಿಗಾರ ಹೇಳ್ಬಿಡ್ತಾನ, ಹಿಂಗಿದೆ ಸರ್ ಅದು ಜಿಲ್ಲೆ ಯಾರಿದ್ದಾರೆ ಎಲ್ಲ ಓಪನ್ ಆಗಿ ಹೇಳ್ತಾನೆ. ಯಾಕಂದ್ರೆ ನಾ ಗೊತ್ತಾಗಲಿ ಜನಕ್ಕೆ. ನೀವು ಬರೀ ಕಾಲ್ ಮಾಡಿ ಏನಾಯ್ತು ಅನ್ಬೇಕು ಘಟನೆ ಇಷ್ಟೇ, ಅದೇನಾಯ್ತು ನಿನ್ನಿದು ಇಷ್ಟೇ ಅನ್ಬೇಕು, ಮತ್ತೇನು ಇನ್ಸಿಡೆಂಟ್ ಅದು ನೀವ್ ಏನ್ ಅನ್ಬೇಕಂದ್ರೆ ಅದೇನೋ ನಿನ್ನೆ ಘಟನೆ ಪ್ಲೀಸ್. ಯಾಕಂದ್ರೆ ನಿನ್ನೆ ಏನು ನಿನ್ನೆ ಏನಾಯ್ತು ಘಟನೆ ಇಷ್ಟಂದ್ರೆ ಗೊತ್ತಾಗಲಿ. ದಯವಿಟ್ಟು ಸಾಧ್ಯ ಸೌಂಡ್ ಬರ್ತಾರೆ ಪ್ಲೀಸ್. ಅಷ್ಟೇ. ಇದು ಒಂದು ವಿಡಿಯೋ ನಿನ್ನೆ ಈ ಆಗಿರೋ ಇನ್ಸಿಡೆಂಟ್ ಅಂತ ಹೇಳಿ ಹರಿದಾಡ್ತಾ ಇದೆ ಈಗ. ಅದು ಏನಾಯ್ತು ಅದು ಗಾಡಿದು? ಸರ್ ಅದು 2 months ಬ್ಯಾಕ್ ಇನ್ ಸರ್ ಅದು ವಿಡಿಯೋ. ಬಿಲ್ ಎಲ್ಲ ಇದ್ದು ಸರ್ ಆ ಗಾಡಿದು. ಬಿಲ್ ಎಲ್ಲ ಇರೋಣ ಗಾಡಿ ಬಿಟ್ಟು ಕಳ್ಸಿನಿ ಸರ್. ಅದು ರೇಷನ್ ಅಲ್ಲಂತೂ ಅಲ್ಲೇ ಇದು ಹೇಳಿನಿ ಸರ್, ನಾ ಅವ್ರಿಗೆ ತೋರಿಸಿನು ಸರ್. ತೋರಿಸಿದ್ರು ನನಗೆ ಇದು ಮಾಡತ್ತ ಸರ್ ಅವ್ರು ಇಲ್ಲ ಇದು ರೇಷನ್ ತೆಗೆದು ತೋರಿಸಿನಿ ಸರ್. ತೆಗೆದು ತೋರಿಸಿದ್ರಿ ಅಲ್ಲ ಇನ್ಸಿಡೆಂಟ್ 2 ತಿಂಗಳ ಹಿಂದಗಡೆ ಆಗಿದೆ ಅಂತಂದ್ರೆ ಅಂಡ್ ನಿನ್ನೆ ಆಗಿದೆ ಅಂತ ಹೇಳಿ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ನಿನ್ನೆ ಆಗಿದೆ ಇನ್ಸಿಡೆಂಟ್ ಅಂತ ಹೇಳಿ ನನಗೆ ಈ ಒಂದು ಕೆಲವೊಂದಿಷ್ಟು ಏನು ಅಂತಂದ್ರೆ ಈ ರೀತಿಯಾಗಿ ಆಗಿದೆ ನಿನ್ನೆದು ಅಂತ ಹೇಳಿ ಗಮನದಲ್ಲಿ ಇದ್ದವರಿಗೆ ಕೂಡ ನಮಗೆ ಹೇಳ್ತಾ ಇದ್ದಾರೆ.
ಅಲ್ಲ ಬಟ್ 2 ತಿಂಗಳ ಹಿಂದಗಡೆ ನೀವು ಅದನ್ನ ಬಿಟ್ಟು ಕಳಿಸಿದ್ರಾ ಅಥವಾ ಏನು ಯಾವ ರೀತಿಯಾಗಿ ಏನಾದ್ರೂ ಒಂದು ಕಾಂಪ್ಲೇಂಟ್ ಸರ್ ಕಳಿಸ್ಬೇಕಾಗಿತ್ತು ನಮಗೆ? ಇಲ್ಲ ಸರ್, ಬಿಲ್ ನೋಡ್ರಿ ಸರ್, ನಾನು ಈಗ ಬಿಲ್ ನೋಡ್ರೆ ಬಿಲ್ ವೆರಿಫೈ ಇತ್ತು ಸರ್, ಹಂಗಾಗಿ ನಾನು ಅಲ್ಲೇ ಪೆಟ್ರೋಲ್ ಅವ್ರ ಮುಂದೆ ಅಕ್ಕಿನೂ ತೆಗೆದು ತೋರಿಸಿನಿ ಸರ್, ಅಕ್ಕಿನೂ ತೆಗೆದು ತೋರಿಸಿನಿ ಸರ್, ಅವ್ರಿಗೆಲ್ಲ ಓಕೆ ಇದ್ನಾಗೆ ಕಳಿಸಿದೆ ಸರ್ ಅವ್ರಿಗೆ. ಜಳಕಿ ಇದು ನಾವು ಅಪ್ಲೈ ಇದ್ದೀವಿ ಸರ್, ಪೊಲೀಸ್ ಸ್ಟೇಷನ್ ಸಿಬ್ಬಂದಿನೂ ಇದ್ರು ಸರ್ ನಮ್ಮ ಜೊತೆ. ಹಾ ಸರ್. ಸೊ ಅದ್ರ ಬಗ್ಗೆ ಈ ಗಮನಕ್ಕೆ ಮೇಲಾಧಿಕಾರಿಗಳು ಅಥವಾ ಅಲ್ಲಿ ಸಂಬಂಧಪಟ್ಟ ಸಬ್ ಇನ್ಸ್ಪೆಕ್ಟರ್ಗೆ ನೀವು ಹೇಳ್ತಿರ್ಬೇಕಾದ್ರೆ ಎಲ್ಲ ಗಮನಕ್ಕಿದೆಯಾ, ಅವ್ರ ಗಮನಕ್ಕೆ ಕೂಡ ಇದೆಯಾ ಇದ್ರ ಬಗ್ಗೆ? ಇದೆ ಸರ್, ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗಿದೆ ಸರ್. ಸರಿ, ಓಕೆ. ಇದು 2 ತಿಂಗಳ ಹಿಂದೊಂದು ಘಟನೆ ಅಂತ ನೀವು ಹೇಳ್ತಾ ಇದ್ದೀರಿ, ಹೌದು ಸರ್, ಹೌದು. ಶೋರಾ? ಸೊ ನನಗೆ ಗೊತ್ತಿದ್ದ ಪ್ರಕಾರ ಈಗ ನಿನ್ನೆ ಆಗಿದ್ದು ಇನ್ಸಿಡೆಂಟ್ ಅಂತ ಹೇಳಿ ನನಗಿದು ಕ್ಲಾರಿಟಿ ಸಿಕ್ತು ಅಂತಂದ್ರೆ ನಾನು 100% ನಿಮ್ಮ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೋತೀನಿ. ಓಕೆ ಓಕೆ ಸರ್, ಈಗ ನಾವು PSI ನಮ್ಮ ಮಾತಾಡ್ತೀನಿ ಸರ್. ಇಲ್ಲ, ಅವ್ನು CCTV ಪೊಲೀಸ್ ಬರ್ತೀನಿ ಸರ್. ಸರಿ, ಪರವಾಗಿಲ್ಲ. ಹೌದು, ವಿನಯ್ ಕುಮಾರ್ ಅವರು ಮುಂಚಿಂದ ಒಂದಿಷ್ಟು ಒಳ್ಳೆ ಕೆಲಸ ಮಾಡ್ತಿದ್ರು, ನನಗೆ ಗೊತ್ತಿತ್ತು. ಆದ್ರೆ ಜನಕ್ಕೆ ಗೊತ್ತಾಗಲಿ ಅಂತ ವಿಚಾರಕ್ಕೆ ನಾನು ಕೇಳಿದೆ. ಬಂಧುಗಳು ಏನಪ್ಪ ಅಂದ್ರೆ, ಈಗ ನಾನು ಹೋಗ್ತೀನಿ ಏನಪ್ಪಂದ್ರೆ, ಅಲ್ಲಿ ಪೆಟ್ರೋಲ್ ಬಂಕ್ಲಿ ಗಾಡಿ ತಲುಪಿದೆ, CCTV ಫುಟೇಜ್ ಇದೆ. ಆ ಫುಟೇಜನ್ನು ಸಾಕ್ಷಿ ಸಮೇತವಾಗಿ ತಂದು ಸಾಹಿತ್ಯಗಟ್ಟ ತೋರಿಸಿ ಮತ್ತೆ ಅಧಿಕಾರಿಗಳು ಮಾಡಿದ್ದು ಏನಾದರೂ ಇದ್ರೆ ಅವ್ರ ಗಮನಕ್ಕೆ ತಂದ್ರೆ ಅವ್ರು ಕ್ರಮ ತಗೋತಾರೆ. ಆ್ಯಕ್ಚುಲಿ ನಾನು 2-3 ಸಲ ಅವರಿಗೆ ವಾಟ್ಸಪ್ನಲ್ಲಿ ಈ ವಿಷಯ ತಿಳಿಸಿದೆ, ಕೆಲವು ಸಲ ಈ ವಿಷಯ ಹಳಿ ತಿಳಿಸಿದಾಗ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀನಿ ತಂದು ನನಗೆ ಭರವಸೆ ಕೊಟ್ಟಿದ್ರು. ಬಟ್ ಇದು ಕ್ಲಿಯರ್ ಆಯ್ತು, ಚೆನ್ನಾಗಿ ಅವರು ನಮ್ಮದೇ ಸೌಂಡ್ ಇಟ್ಟು ಮಾತಾಡಿದ್ರು. ಹಾಗಾಗಿ ಅವ್ರದ್ದೇನು ಇದರಲ್ಲಿ ಪಾತ್ರ ಇಲ್ಲ. ಹಾಗಾಗಿ ಅಂತಂದ್ರೆ ತಳಹಂತದಲ್ಲಿ ಅದು ಆಗ್ತೈತೆ. ಹಾಗಾಗಿ ನಾನು ಆ ರೀತಿಯಾಗಿ ವಿಡಿಯೋ ಎವಿಡೆನ್ಸಸ್ ಇದ್ದಾಗ 100% ಇದರಲ್ಲಿ ಈ ದಿನನೇ ಆ ಘಟನೆ ಇದು. ಆದ್ರೆ ಅವರು ಏನಂದ್ರೆ ಮರೆ ಮಾಸಿದ್ದಾರೆ, ಆದ್ರೆ ಅದರ ಸಾಕ್ಷಿ ಇಲ್ಲಾದ್ರೆ ನಾವು ಮಾತಾಡಬಾರ್ದು. ಈಗ ನಾನು ಅಲ್ಲಿ ಫುಟೇಜ್ ಹೋಗಿ CCTV ಫುಟೇಜ್ ಎಲ್ಲ ತರ್ತೀನಿ, ನಾನು ಹೋಗಿ ಆಮೇಲೆ ತಂದು ಮಾಡಿ ತಮ್ಮ ಗಮನಕ್ಕೆ ರಿಕ್ವೆಸ್ಟ್. ಮತ್ತೆ ತಾವೇನಪ್ಪ ಒಂದಿಷ್ಟು ಒಳ್ಳೆ ಕೆಲಸ ಮಾಡ್ತಿದ್ರಿ, ಅದು ಈಗ ನಮ್ಮ ಪಕ್ಷದಲ್ಲಿ ನಗರದ ಅಧ್ಯಕ್ಷರು ಅಣ್ಣಾ ಪೂಜಾರಿ ಅವರಿಗೆ ಕಾಲ್ ಮಾಡ್ತಿದ್ದೀನಿ, ಏನಂತ ಹೇಳಿ ಕೇಳೋಣ ಅಂತ ಹೇಳಿ. ಅವರು ಏನು ವಿಷಯ ಬರ್ತಾ ಇದೆ. ಸರಿ, ಇದೇ ಮಾತಾಡ್ತಾನೆ ಅಲ್ಲಿ ಸರ್ ಕೆಲಸ ಅಂತೇಳಿ ನಿನ್ನೆ ನಡೆದ ಘಟನೆ ಏನಿದೆ ಅಂತ ಸುದ್ದಿ ಅವ್ರಿಗೆ ಗೊತ್ತಾಗಲ್ಲ. ಮತ್ತೆ ಶಿವಾನಂದ ಸೂರ್ಯ ಬರ್ದು ಮತ್ತೆ ಇಂಥ ಬಂದು ತಿನ್ನುವಂತ ಅನ್ನಕ್ಕೆ ಮಾಡ್ತಾರಲ್ಲ ಇವತ್ತು ನಮ್ಗೆ ತ್ರಾಸ ಅಂದ್ರೆ ಬಡವ್ರು ನಾನು ಬೇರೆ ಕೈ ಎಲ್ಲಾರ ಇಲ್ಲ. ನಾವು ಏನಂದ್ರೆ ಸುಮಾರು ಲಾಸ್ಟ್ 1 year ಅಲ್ಲಿ 51 ಕೇಸಸ್ ಬುಕ್ ಆಗಿದಾವೆ ನಮ್ಮಲ್ಲಿ, 51 ಕೇಸಸ್. ಮೋಸ್ಟ್ ಆಫ್ ದ ಕೇಸಸ್ ಏನಿದಾವೆ ಈ ಒಂದು ಮೂಮೆಂಟ್ ಏನಿದಾವೆ ಈ ಒಂದು ಇದರಲ್ಲಿ, ಆಮೇಲೆ ಲೋಕಲ್ ಕೆಲವೊಂದು ಏನಿದಾವಲ್ಲ, ಸುಮಾರು 51 ಕೇಸಸ್ ಬುಕ್ ಮಾಡಿದ್ವಿ 1 ವರ್ಷದಲ್ಲಿ. ಅಂದ್ರೆ ವೀಕ್ಲಿ ಒಂದೊಂದು ಆಯ್ತು, ಆಲ್ಮೋಸ್ಟ್ 200. ಬಟ್ ಅದಕ್ಕೆ ಕೇಳಿದೆ, ಈ ಟೈಪ್ ಆಗಿದೆ ಇನ್ಸಿಡೆಂಟ್ ಅಂತಂದ್ರೆ ಐ ಆಮ್ ಆಲ್ವೇಸ್ ದೇರ್ ಡೆಫಿನೆಟ್ಲಿ. ಅಲ್ಲಿ ಏನಾದ್ರು ಬಂದಿತ್ತು ಅಂತ ಈಗ ಅವ್ರು ಹೇಳಿದ ಪ್ರಕಾರ, ನೀವು ಹೇಳಿದ ಪ್ರಕಾರ ಸಮ್ ಡಿಫರೆನ್ಸ್ ಅದಾವೆ. ಏನಂತಂದ್ರೆ ಗೌರ್ಮೆಂಟ್ ಅದರ ಬರಬೇಡ, ನಿನ್ ಮೇಲೆ ಕೇಸ್ ಮಾಡ್ಬಿಡ್ತೀವಿ ನೋಡು ಅಂತಂದು ಅವರೇ ಯಾರಿಗಾದ್ರೆ ಅಣ್ಣಾ ಪೂಜೆ ಅವ್ರಿಗೆ ಅಂತ ಆದ್ಮೇಲೆ ನಾ ಇಲ್ಲಿ ಬಂದೆ. ಸೊ ಯಾರಾದ್ರೂ ತಿಳ್ಕೊಬೇಕಾಯ್ತು. ಅಲ್ಲ, ನಾನು ಅದು ಗೊತ್ತಾಗಲ್ಲ. ಅಂದ್ರೆ ಇಲಾಖೆಯಲ್ಲಿ ಏನಂದ್ರೆ ದೊಡ್ಡ ಮಟ್ಟಕ್ಕೆ ಇಲಾಖೆ ಸಾಥ್ ಕೊಡ್ತಾ ಇದೆ ಸ್ಥಳ ಹಾಕೋದವ್ರಿಗೆ ಅಂತ ಹೇಳಿ ಬರೋರು ಅಣ್ಣಂತ ಯಾಕಿದ್ರೆ 100 ಹಾಗೆ ನಾವು ತಿನ್ನಂತ ಹೇಳಿ ಹಾಗೆ ರೀತಿ ಕಂಡು ನಿನ್ನೆ ಅದು ಏನು ಇನ್ಸಿಡೆಂಟ್ ಏನಿದೆ ಅಂತಂದ್ರೆ ತೊಂಬರ್ರಿ ಡೆಫಿನೆಟ್ಲಿ ನಾನೇ ತಪ್ಪು ಅಂತ ಹೇಳ್ತಾ ಇದ್ದೀನಿ. ನಾನೇ ಸಪೋಸ್ ಅದು ಏನಾದರೂ ಹಿಡಿದು ನಮ್ಮ PDS ರೈಸ್ ಅಂತೇಳಿ ಗೊತ್ತಾಗಿ ಬಿಟ್ಟಿದ್ನಂದ್ರೆ 100% ಅದು ಡಿಸಿಪ್ಲಿನರಿ ಆಕ್ಷನ್ ವಿಲ್ ಬಿ ಇನಿಷಿಯೇಟೆಡ್. ಇವತ್ತು ಜಿಲ್ಲೆಯಲ್ಲಿ ನಡೀತಕ್ಕಂಥ ಕ್ರಮವಾಗಿ ಏನು ಅಕ್ಕಿ ಕಳ್ಳ ಸಾಗಾಣಿಕೆ ಇದೆಯಲ್ಲ, ಇದ್ರ ಕುರಿತು ನಮ್ಮ KRS ಪಕ್ಷ ಹೋರಾಟವನ್ನು ಮಾಡುತ್ತೆ ಮತ್ತು ಕ್ರಮವನ್ನು ತಗೊಳ್ಳಕ್ಕೆ ಏನೆಲ್ಲ ಸಾಧ್ಯತೆ ನಾವು ಮಾಡ್ತೀವಿ ಅಂತೇಳಿ ತಮ್ಮೆಲ್ಲ ಹೇಳ್ಕೊಳ್ತಾ ಮತ್ತೆ ನಾನು ಮುಂದಿನ ಭೇಟಿ ಆಗ್ತೀನಿ. ಎಲ್ಲರೂ ಒಳ್ಳೆದಲ್ಲಿ ಶಾಣತಿ ಅಕ್ಕಿ ಗಾಡಿ ಅಂತ ಫುಡ್ ಆಫೀಸರ್ ನಿಂತಾನ, ಎಲ್ಲ ನಿಂತಾರ. ಫುಡ್ ಆಫೀಸರ್ ರೇಡ್ ಮಾಡಿಸ್ತಾನೋ ಏನು ಬಿಟ್ಟು ಕಳಿಸ್ತಾನೋ ನೋಡೋಣಲ್ಲ, ಇದು ಗೊತ್ತಾಗಬೇಕಲ್ಲ 4 ಮಂದಿ. ಈ ಕರಿ ಶೆಲ್ಟರ್ ಅವನೇ ಫುಡ್ ಆಫೀಸರ್. ಈಗ ಫುಡ್ ಆಫೀಸರ್ ಗಾಡಿ ಹಿಡಿದಿಲ್ಲ, ಯಾಕೆ ಬಿಟ್ಟವ? ಇದ್ರೊಳಗೆ ಏನವ್ರಿ ಗಾಡಿಯಾಗ ಏನವ್ರಿ? ಗಾಡಿ ಒಳಗಡೆ ಏನಿದೆ? ಫುಡ್ ಆಫೀಸರ್ ಬಿಡ್ತೀರಿ, ನಾ ಅಲ್ಲಿ ಆಫೀಸರ್ ಬಿಡ್ತೀರಿ, ಅದೇ ಹೇಳ್ತೀನಿ. ಹಾ ಹೇಳ್ರಿ, ಏನೋ ಒಳಗೆ ಏನದ ಹೇಳಿ, ಏನಿದೆ ಒಳಗೆ? ಏನದ? ಅಕ್ಕಿ ಏನೋ ಅಕ್ಕಿ ಏನಿದೆ? ರೈಸ್ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।